ಸೂತಕದ ನಡುವೆ 15 ನಿಮಿಷಗಳ ಕಾರ್ಯಕ್ರಮ ಮಾಡ್ತಾರಂತೆ. ಯಾಕೆ ಬೇಕು ಸ್ವಾಮಿ? ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ನೀವು ಹೊಣೆ ಆಗ್ತೀರಾ? ಮತ್ತೆ ಏನಾದರೂ ಅವಘಡ ಸಂಭವಿಸಿದ್ರೆ ಯಾರು ಹೊಣೆ? ಯಾರು ಹೊಣೆ? ನಾನು ಕೂಡ RCB ಫ್ಯಾನ್. ನಾವು ಗೆದ್ದಾಗ ಸಂಭ್ರಮಿಸಿದ್ದು ನಾನು ನನ್ನ ಫೀಲಿಂಗ್ಸನ್ನು ನನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ದಿ ಸೇಮ್ ಟೈಮ್ ಸತ್ತಂತಹ 10 ಜನ, ಗಾಯಗೊಂಡಂತಹ 30 ಜನ, ICUನಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಗಾಯಾಳುಗಳು, ಅವರ ಪರಿಸ್ಥಿತಿ, ಅವರ ಮನೆಯವರ ಪರಿಸ್ಥಿತಿಯನ್ನು ನೆನಪಿಸಿಕೊಂಡ್ರೆ ಭಯ ಆಗುತ್ತೆ. ಇನ್ನು ನೀವು 15 ನಿಮಿಷ ಕಾರ್ಯಕ್ರಮ ಮಾಡ್ತೀನಿ, ಒಂದು ಜಲಕ್ಕೋಸ್ಕರ ಇಷ್ಟು ದೊಡ್ಡ ಅವಘಡ ನಡೆದಿದೆ. ಒಂದು ಕ್ಷಣ, ಒಂದು ಸರಿ ವಿರಾಟ್ ಕೊಹ್ಲಿ ಮುಖ ನೋಡೋಣ, ಒಂದು ಸಲ ಟೀಮ್ ಮುಖ ನೋಡೋಣ ಅಂತ ಬಂದಂಥವ್ರ ಪರಿಸ್ಥಿತಿ ಇದೆ. 15 ನಿಮಿಷ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳ್ತೀರಾ? ನೋಡಿ ಅಲ್ಲಿ ವಿಜುವಲ್ಸಲ್ಲಿ ಗೇಟ್ ಮುಂದೆ ಹೆಂಗಿದೆ ಇಂಥ ಕ್ರೌಡು, ನೋಡಿ ಹೆಂಗೆ ನುಗ್ತಾ ಇದ್ದಾರೆ, ಇಂಥ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ, ಹೆಣ್ಣು ಮಕ್ಕಳು ಬಂದಿದ್ದಾರೆ. ಐ ಡೋಂಟ್ ನೋ ಪರಿಸ್ಥಿತಿ ಹೆಂಗಾಗುತ್ತೆ ಅಂತ. ಯಾಕೆ ಬೇಕು 15 ನಿಮಿಷ ಕಾರ್ಯಕ್ರಮ ಆದರೂ? ನೀನಾ ಅಂತ ನುಗ್ತಾರೆ ಜನ. ಅವರ ಆ ಒಂದು ಉನ್ಮಾದತೆ ಆಗಿರುತ್ತೆ, ಆ ಒಂದು ಉತ್ಸಾಹ ಆಗಿರುತ್ತೆ, ಆ ಒಂದು ಅಭಿಮಾನದ ಉನ್ಮಾದದಲ್ಲಿ ಅವ್ರು ಏನು ಮಾಡೋಕ್ಕೂ ರೆಡಿ ಇರ್ತಾರೆ. ನೀವು ಎಲ್ಲರನ್ನೂ ಸೇಫಾಗಿ ಮನೆಗೆ ಕಳಿಸೋದು ಬೇಕಾ? 15 ನಿಮಿಷ ಕಾರ್ಯಕ್ರಮ ಮಾಡ್ತೀನಿ ಬಂದ್ಬಿಡಿ ಅಂತ ಯಾರು ಹೊಣೆ? ಹಾಗಾದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ನೀವು ಹೊಣೆ ತಗೊಳ್ತೀರಾ? ಇಲ್ಲಾಂದರೆ ನಮ್ಮ ಬೆಂಗಳೂರು ಕಮಿಷನರ್ ನೀವು ತಗೊಳ್ತೀರಾ? ಯಾರು ಈ ಡಿಸಿಷನ್ಸ್ ತಗೊಳ್ತಾ ಇರೋದು? ಆಲ್ರೆಡಿ ನಿಮ್ಮ ಸಾಲು ತೀರ್ಮಾನಗಳು ಈಗ ಫ್ಲಾಪ್ ಆಗಿದ್ದಾವೆ, ಸಾಲು ತೀರ್ಮಾನಗಳು ನಗೆಪಾಟ್ಲುಗಳಿಗಾಗಿವೆ, ಸಾಲು ತೀರ್ಮಾನಗಳು. ನಾನು ಸಂಪೂರ್ಣವಾಗಿ ತುಂಬ ಪ್ರಜ್ಞಾಪೂರ್ವಕವಾಗಿ ಈ ಮಾತುಗಳನ್ನು ಆಡ್ತಾ ಇದ್ದೇನೆ. ಯಾಕೆಂದರೆ ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಪ್ರದೇಶದ, ಇಡೀ ರಾಷ್ಟ್ರದ, ಇಡೀ ಪ್ರಪಂಚದ ಜನ ನಮ್ಮನ್ನು ನೋಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಎಲ್ಲರ ಮುಂದೆ ನಗೆಪಾಟ್ಲಾಗೋದು ಬೇಡ. ನಾವು ಆ್ಯಸ್ ಅ ನ್ಯೂಸ್ ಚಾನಲ್ಸ್ಗಳು ಮಾತಾಡುವಂಥ ಪ್ರತಿಯೊಂದು ಮಾತು ಕೌಂಟ್ ಆಗುತ್ತೆ. ಐ ನೋ ಇಟ್, ಇಲ್ಲ ಅಂತಲ್ಲ. ಅದೆಲ್ಲದಕ್ಕಿಂತ ಹೆಚ್ಚು ನನ್ನ ಜನರ ಸೇಫ್ಟಿ, ನನ್ನ ಜನರ ಭದ್ರತೆ, ನನ್ನ ಜನರ ಕ್ಷೇಮ. ಹೀಗಾಗಿ ನನ್ನ ಜನರಿಗೋಸ್ಕರ ನಾನು ಮಾತಾಡಲೇಬೇಕಾಗುತ್ತೆ. ದಯವಿಟ್ಟು ಸರಿಯಾದ ತೀರ್ಮಾನ ತಗೊಳ್ಳಿ. ಮತ್ತೆ ಏನಾದರೂ ಪರಿಸ್ಥಿತಿ ನಿಮ್ಮ ಕಂಟ್ರೋಲ್ಗೆ ಸಿಗದೆ ಇರೋ ಹಾಗೆ ಆದರೆ ಯಾರು ಜವಾಬ್ದಾರರಾಗ್ತಾರೆ? ನಮಗಿರುವಂತಹ ಕನ್ಸರ್ನ್ ನಮ್ಮ ಅಭಿಮಾನಿಗಳು, ನಮಗಿರುವಂತಹ ಕನ್ಸರ್ನ್ ನಮ್ಮ ಜನ, ನಮ್ಮ ಕನ್ನಡಿಗರು. ಹೌದು, ತಂಡದ ಉತ್ಸಾಹ ಒಂದು ಕಡೆ, ಅಭಿಮಾನಿಗಳ ಉತ್ಸಾಹ ಒಂದು ಕಡೆ, ಇದರ ಮಧ್ಯೆ ಎಲ್ಲರಿಗೂ ಭದ್ರತೆ ಒದಗಿಸಬೇಕಾದಂಥ ಅತಿ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ತಾವಿದ್ದೀರಿ. ಯಾವ ರೀತಿಯಂಥ ತೀರ್ಮಾನಗಳನ್ನು ತೆಗೆದುಕೊಳ್ತೀರಿ ತುಂಬ ಇಂಪಾರ್ಟೆಂಟ್. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ. ಆ ಮಕ್ಕಳನ್ನ ಕರ್ಕೊಂಡು ಭಾಳಷ್ಟು ಜನ ಬಂದಿದ್ರಿ. ತಪ್ಪು ಅಂತ ನಾನು ಹೇಳಲ್ಲ, ಪಾಪ ನೀವು ಅಂದ್ಕೊಂಡು ಹಾಗೆ ಇಲ್ಲ ಪರಿಸ್ಥಿತಿ. ಆಚೆ ಬಂದ್ವಿ.